ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ 7ನೇ ಅಧ್ಯಾಯ ಭಿನ್ನರಾಶಿಗಳೆಂಬ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 50 ಮಾಡೋಣ. ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತ 3 ಲೆಕ್ಕಗಳವ್ರಿ ಮಕ್ಕಳೇ. ಇದನ್ನು ಮಾಡಿದಾಗ ಮೊದಲನೇದು ಏನದ ಅಂತಂದ್ರೆ 8ನೇ 5 ಮೈನಸ್ 8ನೇ 3 ಅಂತ ಇದು ಕಳಿಬೇಕ್ರಿ ವ್ಯವಕಲನ. ಯಾವ ರೀತಿ ಅಂತಂದಾಗ ಎರಡು ಛೇದಗಳು ಸಮ ಅವರಿ. ಛೇದಗಳು ಸಮ ಇದ್ದಕ್ಕೆ ಏನು ಮಾಡಬೇಕು, ಛೇದ ಹೆಂಗದ ಹಾಗೆ ಬರಬೇಕು. ಇಲ್ಲಿ ಛೇದ ಹೆಂಗದ ಹಂಗೆ ಬರ್ದೇವು. 8 ಅಂತ ಬರ್ದೇವು. ಇಲ್ಲಿ 5ರಲ್ಲಿ 3 ಕಳೆದಾಗ ಎಷ್ಟು, 2 ರೀ ಒಂದನೇದು. ಎರಡನೇದು ಏನದ ಅಂತ ಎರಡು ಛೇದಗಳು ಸಮ ಅವ. ಎರಡು ಛೇದಗಳು ಸಮ ಇದೆ. ಛೇದ 9 ಹೆಂಗದ ಹಾಗೆ ಬರ್ಬೇಕ್ರಿ. ಇಲ್ಲಿ 7ರಾಗ 5 ಕಳೆದ್ರೆ ಎಷ್ಟು ರೀ, 2 ರೀ. ಮೂರನೇದು ಛೇದಗಳು 27 ಅದ ರೀ. ಎರಡು ಸಮ ಅವ ಛೇದಗಳು, ಅದರಿಂದ ಸಮ 27 ಅಂತ ಬರ್ಕೊಳ್ಬೇಕು. 27 ಈ 10ರಲ್ಲಿ 1 ಕಳೆದಾಗ ಅಂಶ, ಛೇದ ಹೆಂಗದ ಹಾಗೆ ಬರ್ದು ಅಂಶವನ್ನು ಏನು ಮಾಡಬೇಕು, ಅಂಶ ಕಳಿಬೇಕು ರೀ. ಇಲ್ಲಿ 10 ಅದ, ಇಲ್ಲಿ 1 ಅದ. 10ರಲ್ಲಿ 1 ಕಳೆದ್ರೆ ಎಷ್ಟು ರೀ, 9. ಇಲ್ಲಿಗೆ ಪುಟ ಸಂಖ್ಯೆ 59 ಮುಗಿತು ಮಕ್ಕಳೇ. ಪುಟ ಸಂಖ್ಯೆ 51 ಈ ಒಂದು ವಿಡಿಯೋದಲ್ಲಿ ಲೆಕ್ಕಾಚಾರ ಮಾಡಿ ಅಂತ 3 ಮುಖ್ಯ ಪ್ರಶ್ನೆಗಳಿವೆ. ಮೊದಲನೇದು ಬ್ರಹ್ಮಗುಪ್ತನ ವಿಧಾನದಿಂದ ಮುಂದಿನ ಭಿನ್ನರಾಶಿಗಳನ್ನು ಕಳೆಯಿರಿ. 4 ಉಪಪ್ರಶ್ನೆಗಳವರಿ. ಇದನ್ನು ಒಂದೊಂದಾಗಿ ಪರಿಹಾರದಲ್ಲಿ ಮಾಡೋಣ. ಒಂದನೇದು ರೀ 15ನೇ 8 ಮೈನಸ್ 15ನೇ 3 ಅದ ರೀ. ಇಲ್ಲಿ ಛೇದಗಳು ನೋಡಿದಾಗ ಏನಂದ್ರೆ ಛೇದಗಳು ಸಮ ಅವರಿ. ಅದರಿಂದ ಏನು ಮಾಡಬೇಕು, ಛೇದಗಳು ಹೆಂಗದ ಹಾಗೆ ಬರಬೇಕು ರೀ. 15 ಬರಬೇಕು ರೀ. ಇಲ್ಲಿ ಛೇದಗಳು ಸಮ ಇದ್ದಾಗ ಅಂಶ ಏನು ಮಾಡಬೇಕು, ಕಳಿಬೇಕು. ಅಂಶದಲ್ಲಿ ಅಂಶನ ಏನು ಮಾಡಬೇಕು, ಕಳಿಬೇಕು. 8ರಲ್ಲಿ 3 ಕಳೆದಾಗ ಎಷ್ಟು ರೀ, 5 ರೀ. ಇದು 1ನೇ ಉಪಪ್ರಶ್ನೆ. ನೆಕ್ಸ್ಟ್ 2ನೇ ಉಪಪ್ರಶ್ನೆ ಏನದ ರೀ, 5ನೇ 2 ಮೈನಸ್ 15ನೇ 4 ಅಂತದ. ಛೇದಗಳು ಸಮ ಇಲ್ಲ ರೀ. ಇಲ್ಲಿ ಏನಿದೆ, ಛೇದಗಳು ಸಮ ಇದೆ, ಛೇದ ಹಾಗೆ ಬರೆದ್ರಿ, ಅಂಶ ಕಳೆದ್ರಿ. ಇಲ್ಲಿ ಛೇದಗಳು ಸಮ ಇಲ್ಲ. ಈಗ ಏನು ಮಾಡಬೇಕು, ಸಮ ಮಾಡ್ಕೋಬೇಕು. ಸಮ ಮಾಡ್ಕೋಬೇಕಂತಂದ್ರೆ ಏನು ಮಾಡಬೇಕು, ಲಸ ತೆಗಿಬೇಕು ರೀ. ಯಾವ್ದ್ರ ಲಸ ತೆಗಿಬೇಕಂದ್ರೆ ಛೇದಗಳದೇ ಲಸ ತೆಗಿಬೇಕು ರೀ, ಅಂಶದಿಲ್ಲ ರೀ, ಛೇದದೇ ತೆಗಿಬೇಕು. 5 ಮತ್ತು 15ರ ಲಸ ತೆಗೆದಾಗ 3 ಮಧ್ಯದಲ್ಲಿ 5 ಬರಲ್ಲ. 5 ಹೆಂಗದ ಹಂಗೆ 3 5ಲೆ 15, 5 1ಲೆ 5, 5 1ಲೆ 5. 3 ಗುಣಿಲೆ 5 ಅಂತಂದಾಗ ಎಷ್ಟು ರೀ, 15 ಬರ್ತದೆ ರೀ. 3 ಗುಣಿಲೆ 5 ಅಂತಂದಾಗ ಎಷ್ಟು, 15 ಬರ್ತದೆ. ಈಗ ಮೊದಲನೇ ಭಿನ್ನರಾಶಿ 5ನೇ 2 ಹೆಂಗದ ಹಾಗೆ ಬರ್ಬೇಕು ರೀ. ಇಲ್ಲಿ 5ರ ಮಧ್ಯದಲ್ಲಿ 15 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೆ ಅಂತಂದ್ರೆ 3ಲೆ. ಇಲ್ಲಿ 3 ಬರ್ದು ಛೇದದಲ್ಲಿ ಅಂಶದಲ್ಲೂ 3 ಬರಬೇಕು. ಮೈನಸ್ 2ನೇ ಭಿನ್ನರಾಶಿ 15ನೇ 4 15ನೇ 4 ಎರಡು ಕಡೆ ಏನು ಮಾಡಬೇಕು, ಗುಣಾಕಾರ ಚಿಹ್ನೆ ಹಾಕೋಬೇಕು. ಅಂಶ ಛೇದದಲ್ಲಿ 15ರ ಮಧ್ಯದಲ್ಲಿ 15 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೆ, 1ಲೆ. ಛೇದದಲ್ಲಿ 1 ಬರ್ದು ಅಂಶದಲ್ಲಿ 1 ಬರಬೇಕು ರೀ. ಈಗ ಅಂಶ ಗುಣಿಸ್ಬೇಕು. 2 3ಲೆ ಎಷ್ಟು ರೀ, 6. 5 3ಲೆ ಎಷ್ಟು ರೀ, 15 ರೀ. ಮೈನಸ್ 15 1ಲೆ 15, 4 1ಲೆ 4 ರೀ. ಈಗ ಏನಾದ್ರೆ ಛೇದಗಳು ಸಮ ಆದ್ರೆ ಇಲ್ಲೂ 15 ಇಲ್ಲೂ 15. ಛೇದಗಳು ಸಮ ಆದರೆ ಏನು ಮಾಡಬೇಕು, ಅಂಶಗಳನ್ನು ನೇರವಾಗಿ ಏನು ಮಾಡಬೇಕು, ಕಳಿಬೇಕು. ಕಳೆದ್ರೆ ಎಷ್ಟು ರೀ ಅಂತಂದಾಗ ಇದು ಛೇದ 15 ಅಂತ ಹೆಂಗದ ಹಾಗೆ ಬರಬೇಕು. 6 ಮತ್ತು 4ರಲ್ಲಿ ಕಳೆದಾಗ 2 ರೀ. ಇದು ಬಿ ಪ್ರಶ್ನೆ ಮುಗಿತು ಮಕ್ಕಳೇ. ಅದೇ ರೀತಿ ಸಿ ಪ್ರಶ್ನೆಯನ್ನು ಮಾಡೋಣ. 6ನೇ 5 ಮೈನಸ್ 9ನೇ 4 ರೀ. ಇದನ್ನು ಛೇದಗಳು ಸಮ ಮಾಡ್ಕೊಳ್ಬೇಕು. ಛೇದಗಳು ಸಮ ಮಾಡ್ಕೊಳ್ಬೇಕಂದ್ರೆ ಲಸ ತೆಗಿಬೇಕು. ಲಸ ತೆಗೆದ್ರೆ ಎಷ್ಟು, 18 ಬಂದಿದೆ ರೀ. ಯಾವ ರೀತಿ ಮಾಡಿದ್ರೆ ಇಲ್ಲಿ ನೋಡ್ರಿ ಮಕ್ಕಳೇ. ಮತ್ತು ಮೊದಲನೇ ಭಿನ್ನರಾಶಿ 6ನೇ 5 ಹೆಂಗದ ಹಂಗೆ ಬರಬೇಕು. 6ರ ಮಧ್ಯದಲ್ಲಿ 18 ಬರ್ತಿಲ್ಲ ನೋಡ್ಕೋಬೇಕು. ಬರ್ತದೆ ಎಷ್ಟಲೆ, 6 3ಲೆ ಅಂತಂದ್ರೆ ಇಲ್ಲಿ 3 ಬರ್ದು ಇನ್ನು ಏನು ಮಾಡಬೇಕು, 3 ಬರಬೇಕು. ಮೈನಸ್ 9ನೇ 4 ಹೆಂಗದ ಹಂಗೆ ಬರಬೇಕು. 9ರ ಮಧ್ಯದಲ್ಲಿ 18 ಬರ್ತಿಲ್ಲ ನೋಡ್ಕೋಬೇಕು. ಬರುತ್ತದೆ ಎಷ್ಟಲೆ, 2ಲೆ. ಇಲ್ಲಿ 2 ಬರ್ದು ಇನ್ನು ಏನು ಮಾಡಬೇಕು, 2 ಬರಿಬೇಕು ರೀ. ಇಲ್ಲಿ ಬರೆದಾಗ 3 ಅಂಶ ಗುಣಿಸಾಗ 3 5ಲೆ 15, ಛೇದ ಗುಣಿಸಾಗ 6 3ಲೆ 18, ಮೈನಸ್ ಅಂಶ ಗುಣಿಸಾಗ 4 2ಲೆ 8, ಛೇದ ಗುಣಿಸಿದಾಗ 9 2ಲೆ 18. ಛೇದ ಏನಾದರೂ ಸಮ ಅದ ರೀ. ಸಮ ಇದ್ದೀನಿ ಏನು ಮಾಡಬೇಕು, ಛೇದಗಳು ಹಾಗೆ ಬರಬೇಕು ರೀ. ಇದು 18. ಈಗ ಅಂಶ ಕಳಿಬೇಕು. 15ರಲ್ಲಿ 8 ಕಳೆದಾಗ ಎಷ್ಟು ರೀ ಅಂತಂದ್ರೆ 7 ರೀ. ಇಲ್ಲಿ 7. ಇದು ಸಿ ಪ್ರಶ್ನೆ ಮುಗಿತು ಮಕ್ಕಳೇ. ಡಿ ಪ್ರಶ್ನೆ 3ನೇ 2 ಮೈನಸ್ 2ನೇ 1 ಅಂತಂದ್ರೆ ರೀ. ಇದ್ರದ್ದು ಛೇದಗಳು ಸಮ ಮಾಡ್ಕೋಬೇಕು. ಸಮ ಮಾಡ್ಕೋಬೇಕಂದ್ರೆ ಲಸ ತೆಗಿಬೇಕು.
ಈ ಎರಡು ಅವಿಭಾಜ್ಯ ಸಂಖ್ಯೆಗಳು ಆಗಿರೋದ್ರಿಂದ ಲಸ ನೇರವಾಗಿ ಗುಣಿಸಿದ್ರೆ 6 ಬರ್ತವೆ, 6 ಲಸ ಬರ್ತದೆ. ಈಗ 3ರ ಮಧ್ಯದಲ್ಲಿ 6 ಅದೆಲ್ಲ ನೋಡ್ಕೋಬೇಕು. ಆದರೆ ಎಷ್ಟರಲ್ಲಿ ಅಂತಂದ್ರೆ ಈ 2ಲೆ, ಇಲ್ಲಿ 2 ಬರ್ದು ಇನ್ನು 2 ಬರಬೇಕು. 2ರ ಮಧ್ಯದಲ್ಲಿ 6 ಅದೆಲ್ಲ ನೋಡ್ಕೊಂಡಾಗ ಎಷ್ಟು 3ಲೆ ಬರ್ತದೆ. 2 3ಲೆ 6, ಅದರಿಂದ ಇನ್ನು 3 ಬರಬೇಕು. ಅಂಶ ಗುಣಿಸಿದಾಗ ಎಷ್ಟು ರೀ 4, ಛೇದ ಗುಣಿಸಿದಾಗ 6 ಮೈನಸ್ ಅಂಶ ಗುಣಿಸಿದಾಗ 3 1ಲೆ 3, ಛೇದ ಗುಣಿಸಿದಾಗ 3 2ಲೆ 6 ರೀ. ಛೇದಗಳು ಸಮ ಅದ ರೀ. ಛೇದ ಹೆಂಗದ ಹಾಗೆ ಬರಬೇಕು ರೀ. 4ರಲ್ಲಿ 3ನ್ನು ಕಳೆದಾಗ ಎಷ್ಟು 1 ರೀ. ಅದರಿಂದ 6ನೇ 1. ಇಲ್ಲಿಗೆ ಮುಖ್ಯ ಪ್ರಶ್ನೆ 1ನೇದು ಮುಗಿತು ಮಕ್ಕಳೇ. 2ನೇ ಮುಖ್ಯ ಪ್ರಶ್ನೆ, ಸೂಚಿಸಿರುವಂತೆ ಕಳೆಯಿರಿ. ಇದರಲ್ಲಿ 3 ಉಪ ಪ್ರಶ್ನೆಗಳಿವೆ, ಒಂದೊಂದಾಗಿ ಕಳಿಬೇಕ್ರಿ. ಇಲ್ಲಿ 3ನೇ 10ರಿಂದ ಅಂತ ಜಾಗದಲ್ಲಿ ಏನು ಮಾಡಬೇಕು, ಕಳೆ ಚಿಹ್ನೆ ಹಾಕೋಬೇಕ್ರಿ. 4ನೇ 13 ಅಂತಂದ್ರೆ ಇಲ್ಲಿ ಪುಟ ಸಂಖ್ಯೆ 49ರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಏನದ ಅಂತಂದ್ರೆ 7ನೇ 6ರಿಂದ 7ನೇ 4ನ್ನು ಕಳೆಯುವ ಲೆಕ್ಕದೊಂದಿಗೆ ಪ್ರಾರಂಭಿಸೋಣ. ಅಂದರೆ 7ನೇ 6 ಹೆಂಗದ ಬರ್ದು ರಿಂದ ಇದ್ದಿಂತಲ್ಲಿ ಏನು ಮಾಡಿದರೆ ಮೈನಸ್ ಚಿಹ್ನೆ ಹಾಕಿದ್ರೆ, ಇಲ್ಲಿ ನಾವು ಕೂಡ ಏನು ಮಾಡ್ಬೇಕು, ರಿಂದ ಇದ್ದಿಂತಲ್ಲಿ ಮೈನಸ್ ಚಿಹ್ನೆ ಹಾಕಿ 7ನೇ 4 ಒಂದು ಬರೆದು ಕಳೆದಿದ್ದಾರೆ. ಇದೇ ರೀತಿ ಏನು ಮಾಡಬೇಕು, ಇಲ್ಲಿ 2ನೇ ಪ್ರಶ್ನೆ ಕೊಟ್ಟಂಥ 2ನೇ ಮುಖ್ಯ ಪ್ರಶ್ನೆಯಲ್ಲಿ 3 ಉಪ ಪ್ರಶ್ನೆಗಳನ್ನು ಬಿಡಿಸ್ಬೇಕ್ರಿ ಮಕ್ಕಳೇ. 2ನೇ ಮುಖ್ಯ ಪ್ರಶ್ನೆಯಲ್ಲಿ 1ನೇ ಉಪ ಪ್ರಶ್ನೆಯನ್ನು ಬರೆದಾಗ 3ನೇ 10 ರಿಂದ ಇದ್ದಿಂತಲ್ಲಿ ಏನು ಮಾಡ್ಬೇಕ್ರಿ, ಇಲ್ಲಿ ಮೈನಸ್ ಚಿಹ್ನೆ ಹಾಕಬೇಕ್ರಿ. 4ನೇ 13 ರೀ. ಇವು ಎರಡು ಛೇದಗಳು ಸಮ ಇಲ್ಲ ರೀ. ಸಮ ಮಾಡ್ಕೊಳ್ಬೇಕಂತಂದ್ರೆ ಲಸ ತೆಗಿಬೇಕು. ಲಸ ತೆಗೆದ್ರೆ ಎಷ್ಟು 12 ಬರ್ತದೆ ಮಕ್ಕಳೇ. ಇಲ್ಲಿ ಮೊದಲನೇ ಭಿನ್ನರಾಶಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕು. ಇದು 3ನೇ 10 ಅಂತ 3ರ ಮಗಿದೆ 12 ಬರ್ತದೆ. ಎಷ್ಟಲೇ 4 ರೀ. ಇಲ್ಲಿ 4 ಬರ್ದ್ರೆ ಇಲ್ಲೂ ಏನು ಮಾಡಬೇಕು, 4 ಬರ್ಕೊಳ್ಬೇಕು ರೀ. 4ರ ಮಧ್ಯದಲ್ಲಿ 12 ಬರ್ತಿಲ್ಲ ನೋಡ್ಕೊಳ್ಬೇಕು. ಬರ್ತದೆ ಎಷ್ಟಲೇ 3ಲೆ, ಇಲ್ಲಿ 3 ಬರ್ದು ಇಲ್ಲೂ 3 ಬರ್ಬೇಕು. ಇಲ್ಲಿ ಮೈನಸ್ ಅದ, ಇಲ್ಲೂ ಮೈನಸ್ ಹಾಕ್ಬೇಕು ರೀ. ಅಂಶ ಗುಣಿಸಾಗ 10 4ಲೆ 40 ರೀ. 3 4ಲೆ 12 ರೀ. ಛೇದ ಗುಣಿಸಾಗ 12 ಬಂತು. ಅಂಶ ಗುಣಿಸಾಗ 40 ಮೈನಸ್ ಅಂಶ ಗುಣಿಸಾಗ 13 3ಲೆ 39, ಛೇದದ ಗುಣಿಸಾಗ 12 ರೀ. ಛೇದಗಳು ಸಮ ಆದರೆ ಸಮ ಆದಾಗ ಏನು ಮಾಡಬೇಕು, ಅಂಶ ಎಂಬುದು ನೇರವಾಗಿ ಕಳಿಬೇಕು ರೀ. ಛೇದಗಳು ಹೆಂಗದ ಹಾಗೆ ಇಡಬೇಕು ರೀ. 12 ಈಗ 40ರಾಗ 49 ಕಳೆದ್ರೆ 39 ಕಳೆದ್ರೆ 1 ರೀ. 1ನೇ ಉಪ ಪ್ರಶ್ನೆ ಮುಗೀತು. 2ನೇ ಮುಖ್ಯ ಪ್ರಶ್ನೆಯಲ್ಲಿ ಉಪ ಪ್ರಶ್ನೆ 2ನೇದು ಬಿದು 3ನೇ 23 ರಿಂದ ಇದ್ದಿಂತಲ್ಲಿ ಏನು ಮಾಡ್ಬೇಕು ರೀ, ಮೈನಸ್ ಚಿಹ್ನೆ ಹಾಕಬೇಕು. 5ನೇ 18 ರೀ. ಈ ಎರಡು ಲಸ ತೆಗೆದಾಗ 15 ಬರ್ತದೆ. 3 ಎಷ್ಟಲೇ 15, 3 5ಲೆ 15, ಅದರ ಇಲ್ಲ 5 ಬರ್ತದೆ, ಇಲ್ಲೂ 5 ಬರಬೇಕು. ಮೈನಸ್ 5 3ಲೆ 15, ಇಲ್ಲಿ 3 ಬರ್ದು ಇಲ್ಲೂ 3 ಬರಬೇಕು. ಇಲ್ಲಿ 23 ಅಂಶ ಗುಣಿಸಾಗ 23 5ಲೆ 115, ಛೇದ ಗುಣಿಸಿದಾಗ 15, 3 5ಲೆ 15 ಮೈನಸ್ 18 3ಲೆ 54, 5 3ಲೆ 15. ಇಲ್ಲಿ 15 ಛೇದ ಹೆಂಗದ ಹಾಗೆ ಬರಬೇಕು. ಸಮ ಅದು ಛೇದ. ಇಲ್ಲಿ 115ರಾಗ 54ನ್ನು ಕಳಿಬೇಕು. ಕಳೆದ್ರೆ ಎಷ್ಟು ಅಂತಂದ್ರೆ 1, ಇಲ್ಲಿ 6 ಅಂತಂದ್ರೆ 15ನೇ 61 ಉತ್ತರ ಬರ್ತದೆ. ಅದೇ ರೀತಿ ಸಿ ಲೆಕ್ಕವನ್ನು ಮಾಡಿದಾಗ ಇಲ್ಲಿ 7ನೇ 45 ರಿಂದ ಇದ್ದಿಂತಲ್ಲಿ ಏನು ಮಾಡಬೇಕು, ವ್ಯವಕಲನ ಚಿಹ್ನೆ ಹಾಕಬೇಕು. 7ನೇ 49 ಬರ್ತದೆ ರೀ. ಇಲ್ಲಿ ಛೇದಗಳ ಸಮ ಅವ ರೀ. ಛೇದ ಸಮ ಹೆಂಗದ ಹಾಗೆ ಬರಬೇಕು 7 ಅಂತ. ಈಗ 45ರಾಗ 29 ಕಳಿಬೇಕು ರೀ. 45ರಲ್ಲಿ 29ನ್ನು ಕಳೆದಾಗ ಎಷ್ಟು ರೀ ಅಂತಂದ್ರೆ 15ರಲ್ಲಿ 6 ಕಳೆದ್ರೆ 15ರಲ್ಲಿ 9 ಕಳೆದ್ರೆ 6, 3ರಲ್ಲಿ 2 ಕಳೆದ್ರೆ 1 ಅಂತ 16. 7ನೇ 16. ಇಲ್ಲಿಗೆ 2ನೇ ಮುಖ್ಯ ಪ್ರಶ್ನೆ ಮುಗೀತು ಮಕ್ಕಳೇ. 3ನೇ ಮುಖ್ಯ ಪ್ರಶ್ನೆಯಲ್ಲಿ ಮುಂದಿನ ಸಮಸ್ಯೆಗಳನ್ನು ಬಿಡಿಸಿ. ಅದರಲ್ಲಿ 1ನೇ ಉಪ ಪ್ರಶ್ನೆ ಎ, ಜಯಳ ಶಾಲೆ ಅವಳ ಮನೆಯಿಂದ 10ನೇ 7 ಕಿಲೋಮೀಟರ್ ದೂರದಲ್ಲಿದೆ. ಅವಳು ಪ್ರತಿದಿನ ತನ್ನ ಮನೆಯಿಂದ 2ನೇ 1 ಕಿಲೋಮೀಟರ್ ದೂರದವರೆಗೆ ಆಟೋದಲ್ಲಿ ಹೋಗುತ್ತಾಳೆ ಮತ್ತು ನಂತರ ಶಾಲೆಯನ್ನು ತಲುಪಲು ಉಳಿದ ದೂರವನ್ನು ನಡೆದುಕೊಂಡು ಹೋಗುತ್ತಾಳೆ. ಶಾಲೆಯನ್ನು ತಲುಪಲು ಅವಳು ಪ್ರತಿದಿನ ಎಷ್ಟು ನಡೆಯುತ್ತಾಳೆ ಅಂತ. ಮನೆಯಿಂದ ಶಾಲೆ 10ನೇ 7 ಕಿಲೋಮೀಟರ್ ಅದ ರೀ. ಇದರಲ್ಲಿ ಏನು ಮಾಡ್ತಾಳೆ ಅಂತಂದ್ರೆ ಆಟೋದಲ್ಲಿ ಹೋಗ್ತಾರೆ. ಮನೆಯಿಂದ ಆಟೋದಲ್ಲಿ ಎಷ್ಟು 2ನೇ 1 ಕಿಲೋಮೀಟರ್ ಆಟೋದಲ್ಲಿ ನಡೆದು ನಂತರದ ಏನು ದೂರ ಇರ್ತದೆ ನೋಡ್ರಿ 10ನೇ 7ರಲ್ಲಿ, ಅದು ಏನು ಮಾಡ್ದೆ ನಡೆದುಕೊಂಡು ಹೋಗ್ತಾಳೆ. ಅದು ಎಷ್ಟು ಹೋಗ್ತಾಳೆ ಅಂಬೋದು ನಾವೇನು ಮಾಡಬೇಕು ಕಂಡುಹಿಡಿಬೇಕಂತ. ಅದನ್ನು ಪರಿಹಾರದಲ್ಲಿ ಬರೆಯೋಣ.
ಪರಿಹಾರದಲ್ಲಿ ಸಮಸ್ಯೆ ರೂಪದಾಗಿತ್ತಿಂದು ವಾಕ್ಯ ರೂಪದಾಗ ಬರ್ಕೊಂಡಿದ್ದೇವೆ ಮಕ್ಕಳೇ. ಜಯಳ ಶಾಲೆ ಅವಳ ಮನೆಯಿಂದ ಇರುವ ದೂರ ಎಷ್ಟು? 17 ಕಿಲೋಮೀಟರ್ ರೀ. ಅದೇ ರೀತಿ ಅವಳು ಮನೆಯಿಂದ ಆಟೋದಲ್ಲಿ ಹೋಗುವ ದೂರ ಎಷ್ಟು? 1 ಕಿಲೋಮೀಟ್ರ್. ಆಟೋದಾಗ ಹೋಗ್ತಾಳೆ ರೀ. ಒಟ್ಟು ದೂರ ಎಷ್ಟದ? 17 ಕಿಲೋಮೀಟ್ರ್ ಅದ. 17 ಕಿಲೋಮೀಟ್ರಲ್ಲಿ 1 ಕಿಲೋಮೀಟ್ರ್ ಏನು ಮಾಡ್ತಾಳೆ? ಆಟೋದಲ್ಲಿ ಹೋಗ್ತಾಳೆ ರೀ. ಈಗ ಉಳಿದ ಎಷ್ಟು ಇರ್ತದೆ ನೋಡಿ ಅದು ನಡೆದುಕೊಂಡು ಹೋಗ್ತಾಳೆ ಅಂತಂದ್ರೆ ಎಷ್ಟು ಅಂಬತ್ತು ಕಂಡು ಹಿಡಿಬೇಕಂದ್ರೆ ಇದರಲ್ಲಿ ಇದು ಕಳಿಬೇಕು ರೀ. ಮೊದಲನೇ 17 ಹೆಂಗದಂಗೆ ಮೈನಸ್ 2ನೇ 1 ಹೆಂಗದ ಹಂಗೆ ಇದರಲ್ಲಿ ಲಸ ತೆಗೆದ್ರೆ ಎಷ್ಟು ಬರ್ತದೆ ರೀ? 10 ಬರ್ತದೆ ರೀ. ಮೊದಲನೇ ಭಿನ್ನರಾಶಿ ಹೆಂಗದ ಹಂಗೆ ಬರಬೇಕು. 10 ಎಷ್ಟಲೇ 10 ಅಂದ 10 1ಲೇ ಇಲ್ಲೂ 1 ಬರಬೇಕು. ಇಲ್ಲಿ 2 ಎಷ್ಟಲೇ 10 2 5ಲೇ ಇಲ್ಲಿ 5 ಇಲ್ಲೂ 5 ಬರಬೇಕು. ಈಗ ಅಂಶ ಗುಣಿಸಿದಾಗ 7 ಬರುತ್ತದೆ. ಛೇದ ಗುಣಿಸಿದಾಗ 10 ಬರುತ್ತೆ. ಇಲ್ಲಿ ಅಂಶ ಗುಣಿಸಿದಾಗ 5 ಬರುತ್ತೆ. ಇದು ಗುಣಿಸಿದಾಗ 10 ಬರುತ್ತೆ. ಇಲ್ಲಿ ಛೇದ ಸಮ ಆದರೆ ಛೇದ ಹೆಂಗದ ಹಾಗೆ ಬರಬೇಕು 10 ಅಂತ. 7ರಲ್ಲಿ 5 ಕಳೆದಾಗ 2. ಆದ್ದರಿಂದ 10ನೇ 2 ಬಂತು ರೀ. 10ನೇ 2 ಬಂತು. ಆದ್ದರಿಂದ ಅವಳು ಪ್ರತಿದಿನ ನಡೆಯುವ ದೂರ ಎಷ್ಟು ರೀ ಅಂತಂದ್ರೆ 10ನೇಯ 2 ಕಿಲೋಮೀಟರ್. ಇದು ಮೂರನೇ ಮುಖ್ಯ ಪ್ರಶ್ನೆಯಲ್ಲಿ 1ನೇ ಉಪಪ್ರಶ್ನೆ ಮುಗೀತು. 3ನೇ ಮುಖ್ಯ ಪ್ರಶ್ನೆಯಲ್ಲಿ ಉಪಪ್ರಶ್ನೆ 2ನೇದು ರೀ. ಜೀವಿಕಾ ಉದ್ಯಾನವನವನ್ನು ಸಂಪೂರ್ಣವಾಗಿ ಸುತ್ತಲು 10 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಅವಳ ಸ್ನೇಹಿತ ನಮಿತ್ ಅದೇ ದೂರ ಕ್ರಮಿಸಲು 13 ನಿಮಿಷಗಳನ್ನು ತೆಗೆದುಕೊಂಡರೆ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಎಷ್ಟು? ಇದನ್ನು ಪರಿಹಾರದಾಗ ಬಿಡಿಸೋಣ. ಜೀವಿಕಾ ತೆಗೆದುಕೊಂಡ ಸಮಯ ಎಷ್ಟು ರೀ? 13 ನಿಮಿಷ. ನಮಿತ್ ತೆಗೆದುಕೊಂಡ ಸಮಯ ಎಷ್ಟು? 13 ನಿಮಿಷ. ಇದನ್ನು ಬಿಡಿಸಿದಾಗ ಮೊದಲನೇ 10ನೇ ಇದು 3ನೇ 10 ಮೈನಸ್ 4ನೇ 13 2 ಲಸ ತೆಗೆದ 12 ಬರುತ್ತದೆ. ಇದು ಮೊದಲನೇ ಭಿನ್ನರಾಶಿ ಹೆಂಗದ ಹಂಗೆ ಬರಬೇಕು. ಗುಣಾಕಾರ ಚಿಹ್ನೆಯನ್ನು ಹಾಕ್ಕೊಳ್ಬೇಕು. 3 ಎಷ್ಟಲೇ 12 ಅದು 3 4ಲೇ ಇಲ್ಲಿ 4 ಬರೆದು ಇನ್ನೂ 4 ಬರಬೇಕು. ಮೈನಸ್ 2ನೇ ಭಿನ್ನರಾಶಿ 4ನೇ 13 ಹೆಂಗದ ಹಂಗೆ ಬರಬೇಕು. ಬರೆದಾಗ 4 ಎಷ್ಟಲೇ 12 ಅಂತಂದ್ರೆ 4 3ಲೇ ಇಲ್ಲಿ 3 ಬರೆದು ಇನ್ನೂ 3 ಬರಬೇಕು ರೀ. ಬರೆದಾದ ನಂತರ ಅಂಶ ಗುಣಿಸಾಗ 10 4ಲೇ 40 3 4ಲೇ 12 ಮೈನಸ್ 13 3ಲೇ 39 4 3ಲೇ 12. ಛೇದಗಳ ಸಮ ಆದರೆ ಛೇದ ಹೆಂಗದ ಹಾಗೆ ಬರಿಬೇಕು ರೀ. ಬರೆದಾಗ ಅಂಶ ಕಳಿಬೇಕು ರೀ. ಕಳೆದಾಗ 40ರಲ್ಲಿ 39 ಕಳೆದಾಗ 1 ರೀ. ಪ್ರಶ್ನೆ ಏನದ ಯಾರು ಕಡಿಮೆ ಅಂತಂದ್ರೆ ಇದು 40 ಮತ್ತು ಛೇದಗಳ ಸಮ ಆದರೆ 40 39 ನೋಡಿದಾಗ ಯಾವ್ದು ಕಡಿಮೆ ಅದ ರೀ? 39 ಕಡಿಮೆ ಅದ. ಯಾವ ಭಿನ್ನರಾಶಿ ಬಂದಿದೆ? 4ನೇ 13 ಎಲ್ಲದ ಇಲ್ರಿ. ಆದ್ದರಿಂದ ನಮಿತ್ ಏನೋ ಕಡಿಮೆ ದೂರವನ್ನು ಕ್ರಮಿಸಿದ. ಆದ್ದರಿಂದ ಇಲ್ಲಿ ಕೆಳಗಡೆ ನಮಿತ್ ಕಡಿಮೆ ಸಮಯವನ್ನು ತೆಗೆದುಕೊಂಡನು ಹಾಗೂ ಎಷ್ಟು ಅಂತಂದ್ರೆ 12ನೇ 1 ನಿಮಿಷರಷ್ಟು ಏನು ಮಾಡಿದ ಕಡಿಮೆ ಸಮಯವನ್ನು ತೆಗೆದುಕೊಂಡನು. ಇಲ್ಲಿಗೆ ಪುಟ ಸಂಖ್ಯೆ 51 ಮುಗೀತು ಮಕ್ಕಳೇ. ಹಾಗೂ ಈ ಅಧ್ಯಾಯನೂ ಕೂಡ ಮುಗೀತು.